ಹಲೋ. ಯಾವಾಗಲೂ ಅದೇ ಬೋರಿಂಗ್ ದೋಸೆ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರದ್ದೊಂದು ಹೊಸ ದೋಸೆ ರೆಸಿಪಿ ಟ್ರೈ ಮಾಡಿ. ಇದಕ್ಕೆ ನಾನು ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿ ತೋರಿಸ್ತೀನಿ. 1 ಲೋಟ ದೋಸೆ ರೈಸ್, 1 ಲೋಟ ಬಾಯ್ಲ್ಡ್ ರೈಸ್, 7 ಗುಂಟೂರು ಮೆಣಸಿನ್ಕಾಯಿ, 3 ಬ್ಯಾಡಗಿ ಮೆಣಸಿನ್ಕಾಯಿ, ಅಷ್ಟೇ 4 ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಹಿಂದಿನ ದಿನ ಇದನ್ನೆಲ್ಲನೂ ಒಂದು ಬೌಲಿಗೆ ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ನೆನೆಸಿ ಇಟ್ಬಿಡಿ. ಈ ದೋಸೆ ಎಂಥ ಒಳ್ಳೆ ಕಲರ್ ಬರುತ್ತೆ ಅಂದರೆ ನೋಡ್ತಾ ಇದ್ರೇ ತಿಂತಾನೆ ಇರೋಣ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ವೆಲ್ಕಮ್ ಟು ಸ್ಪೈಸ್ ಚೆಕ್ ವಿತ್ ಶಿಲ್ಪ. ನಾನು ಶಿಲ್ಪ. ಸೊ ರೆಸಿಪಿಲಿ ಮುಂದೆ ಹೋಗೋಣ. ಈ ರೆಸಿಪಿ ಎಷ್ಟು ಈಸಿ ಅಂದರೆ ಬೆಳಗ್ಗೆ ಜಸ್ಟ್ 5 ಮಿನಿಟ್ಸಲ್ಲಿ ರೆಡಿ ಆಗೋಗುತ್ತೆ. ಸಾಫ್ಟಾಗಿರೋದ್ರಿಂದ ಇದನ್ನು ಆರಾಮಾಗಿ ನಾವು ಮಕ್ಕಳ ಲಂಚ್ ಬಾಕ್ಸು ಕೂಡ ಕಳಿಸ್ಬೋದು. ಇದ್ರ ಜೊತೆ ಒಂದು ಒಳ್ಳೆ ಕಾಯಿ ಚಟ್ನಿ, ಸೈಡಲ್ಲಿ ತುಪ್ಪ ಇದ್ಬಿಟ್ರೆ ಮಕ್ಕಳು ಆರಾಮಾಗಿ 4ರಿಂದ 5 ದೋಸೆ ತಿಂತಾರೆ. ನೋಡಿ, ಈ ಲೋಟದಲ್ಲೇ ನಾನು ಮೆಜರ್ಮೆಂಟ್ಸ್ ತೊಗೊಂಡಿರೋದು. ಈಗ ಇಲ್ಲಿ ಎಲ್ಲನೂ ನಾನು ನೆನೆಸಿ ತೊಳೆದು ನೀಟಾಗಿ ಇಟ್ಟಿದ್ದೀನಿ. ಇದು ಹಿಂದಿನ ದಿನದ್ದು ನೀವು ನೋಡ್ತಾ ಇರೋದು. ತಟ್ಟೆ ಮುಚ್ಚಿ ಕ್ಲೀನಾಗಿ ಅದನ್ನು ನೆನೆಯಕ್ಕೆ ಬಿಡಬೇಕು ಓವರ್ನೈಟ್. ನೆಕ್ಸ್ಟ್ ಡೇ ಇದನ್ನೆಲ್ಲ ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಒಂದು ಜಾಮೂನ್ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ನೈಸಾಗಿ ಅದನ್ನು ರುಬ್ಕೊಂಬರೋಣ. ಫುಲ್ಲು ಅದು ನೈಸ್ ಪೇಸ್ಟ್ ಆಗಬೇಕು. ಈ ದೋಸೆ ಅಂತೂ ನಮ್ಮ ಮನೇಲಿ ಎಲ್ಲರದು ಹಾಟ್ ಫೇವ್ರೆಟ್ ಅಂತಲೇ ಹೇಳಬೇಕು. ಇದು ತುಂಬಾ ಲೈಟಾಗಿರುತ್ತೆ, ನೀರು ದೋಸೆ ಥರ ಸಾಫ್ಟಾಗಿರುತ್ತೆ. ಬೆಳಗಿನ ಹೊತ್ತು ಬ್ರೇಕ್ಫಾಸ್ಟ್ಗಂತೂ ಸೂಪರ್ಬ್ ಆಪ್ಷನ್ ಇದು. ತುಂಬ ಹೆವಿ ಅನಿಸಲ್ಲ ತಿಂದ ಮೇಲೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ರುಬ್ಬಿ ನಾನು ಅದನ್ನು ಒಂದು ಬಟ್ಲಿಗೆ ತೆಕ್ಕೊಂಡಿದ್ದೀನಿ. ಜಾರ್ಗೂ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನೀಟಾಗಿ ನೀರು ದೋಸೆ ಕನ್ಸಿಸ್ಟೆನ್ಸಿಗೆ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬ್ಯಾಟರ್ ರೆಡಿ ಆಗೋಗುತ್ತೆ. ನಾನು ಈ ಬ್ಯಾಟರ್ಗೆ 2 ಟೀ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮದು ಟೇಸ್ಟ್ ನೋಡಿಕೊಂಡು ಎಷ್ಟು ಬೇಕು ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಕಲರ್ ಅಂತ. ನಾನು ನಿಮಗೆ ಇದಕ್ಕೆ ಕನ್ಸಿಸ್ಟೆನ್ಸಿನೂ ತೋರಿಸ್ತೀನಿ. ನೀರೆಲ್ಲ ಆ್ಯಡ್ ಮಾಡಿದ್ಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಅದಕ್ಕೆ ಆಲ್ಮೋಸ್ಟ್ ಸೇಮ್ ನಮ್ಮ ನೀರು ದೋಸೆ ಕನ್ಸಿಸ್ಟೆನ್ಸಿನೇ ಇರಬೇಕಿದು. ಬೆಳಗಿನ ಗಡಿಬಿಡಿನಲ್ಲಿ ಏನು ಮಾಡೋದು ತಿಂಡಿ ಅಂತ ಯೋಚನೆ ಮಾಡ್ತಾನೇ ಇರೋದು ಬೇಕಾಗಿಲ್ಲ. ಇದನ್ನು ಒಂದ್ಸತಿ ಟ್ರೈ ಮಾಡಿ, ಮತ್ತೆ ಮತ್ತೆ ಮಾಡಿ ನೀವೆಲ್ಲರೂ ತಿಂತೀರಾ. ನನಗೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಸೂಪರಾಗಿರೋ ಟೇಸ್ಟಿ ರೆಸಿಪಿ ತೋರಿಸಿದ್ದೀರಾ, ಥ್ಯಾಂಕ್ ಯು ಅಂತ. ಇಲ್ಲಿ ನಾನು ಕಾವಲಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ ಚೆನ್ನಾಗಿ ಕಾದಿದೆ, ಹಾಕಿ ತೋರಿಸ್ತೀನಿ ಇವಾಗ. ನೋಡಿ, ಸ್ಪ್ರೆಡ್ ಮಾಡ್ತಾ ಇದ್ದಂಗೆ ಎಷ್ಟು ಚೆನ್ನಾಗಿ ಅದು ಸೆಟ್ ಆಗ್ತಾಯಿದೆ. ನೀರು ದೋಸೆ ಥರಾನೇ ಅನಿಸುತ್ತೆ ಇದು. ಟೇಸ್ಟ್ ಮಾತ್ರ ಸ್ಪೈಸಿಯಾಗಿರುತ್ತೆ, ಸೂಪರಾಗಿ. ಚಳಿಗಾಲದಲ್ಲಂತೂ ಇದನ್ನು ಖಂಡಿತ ಟ್ರೈ ಮಾಡಲೇಬೇಕು ಎಲ್ಲರೂ. ಇದಕ್ಕೆ ಜಾಸ್ತಿ ಎಣ್ಣೆನೂ ಬೇಕಾಗಲ್ಲ. ಒಂದು ಅರ್ಧ ಸ್ಪೂನ್ ಎಣ್ಣೆ ಇದ್ದರೆ ಸಾಕು, ಆರಾಮಾಗಿ ಒಂದು ದೋಸೆ ರೆಡಿ ಆಗೋಗುತ್ತೆ. ಆಮೇಲೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಆ ದೋಸೆ ಏಳ್ತಾ ಇದೆ, ಎಷ್ಟು ಥಿನ್ನಾಗಿ ಬಂದಿದೆ. ತಿರುಗಿಸಿದ್ರೆ ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂತ. ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಫುಲ್ ಸಾಫ್ಟಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಖಂಡಿತ ಮರಿಬೇಡಿ. ಓಕೆ, ಬಾಯ್.